ಹೊಸ ವರ್ಷದ ಹೊಸ್ತಿಲಲ್ಲಿ ನಟ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ತೆರೆ ಕಾಣ್ತಾ ಇದೆ. ಕಿಚ್ಚ ಸುದೀಪ್ ಅವರು ಅಂತ ಹೇಳಿದ್ರೆ ಒಬ್ಬರು ವ್ಯಕ್ತಿಯನ್ನು ಸಂದರ್ಶನ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ವ್ಯಕ್ತಿತ್ವವನ್ನೇ ಸಂದರ್ಶನ ಮಾಡ್ತಾ ಇದ್ದೀವೇನೋ ಎನ್ನುವ ಒಂದು ಭಾವನೆ ಕ್ರಿಯೇಟ್ ಆಗುತ್ತೆ ಅಂತ ಸುದೀಪ್ ಅವರು ನಮಗೆ ಸಿಕ್ಕಿದ್ದಾರೆ, ಬಿಡುವು ಮಾಡಿಕೊಂಡಿದ್ದಾರೆ. ಸುದೀಪ್ ಅವ್ರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಅದರ ಜೊತೆಗೇ ಅವರ ಮ್ಯಾಕ್ಸ್ ಚಿತ್ರ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ಪುಷ್ಪಗುಚ್ಛ ನಿಮ್ಮ ಚಿತ್ರಕ್ಕೆ ಹೊಸ ವರ್ಷಕ್ಕೆ ಶುಭಾಶಯಗಳು. ನೋಡಿ, ಒಳ್ಳೆ ಗರ್ಲ್ ಫ್ರೆಂಡ್ ಇದ್ರೆ ಅವ್ರಿಗೆ ಕೊಡಬೇಕಿತ್ತು, ಇಲ್ಲ ಮನೆಗೆ ಹೆಂಡತಿ ಕೊಡಬೇಕಿತ್ತು. ಖುಷಿ ಪಡ್ತಾರೆ. ಹೂವು ಹಿಡ್ಕೊಂಡು ನಾನೇನು ಮಾಡಲಿ ಹೇಳಿ. ಈಗ ಶುಭ ಸಂಕೇತ ಅಂತ ಸರ್. ಹಾಂ, ಹೇಗಿದೆ ಸರ್ ಮ್ಯಾಕ್ಸ್? ಹೇಗಿದೆ ತಯಾರಿ? ಸುಮಾರು 9 ತಿಂಗಳು ಒಂದು ಕಡೆ ಕೂತು ಕತೆ ಕೇಳಿ ಆ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ. 9 ತಿಂಗಳ ಎಫರ್ಟು ಅಂದರೆ ಬರೀ ಕತೆ ಕೇಳೋಕ್ಕೆ ಮಾತ್ರ. ನಾನು ಸಿನಿಮಾ ಶೂಟಿಂಗ್ ಬೇರೆ ಪಾರ್ಟ್ ಬರುತ್ತೆ. ಸೊ ಆ ಅಷ್ಟು ಒಂದು ಸಬ್ಜೆಕ್ಟ್ ಬಗ್ಗೆ ಏನೋ ಒಂದು ರಾತ್ರಿ ನಡೆಯುವಂಥ ಒಂದು ಕತೆ ಅಂತ ಕೇಳ್ಪಟ್ಟೆ ನಾನು. ಅಂದರೆ ಒಬ್ಬ ತಮಿಳ್ ಕತೆಗಾರರು ಒಂದು ಒಳ್ಳೆ ಕತೆ ಬರೀತಾರೆ. ಕತೆ ಬರೆದು ಸುದೀಪ್ ಅವರೇ ಬೇಕು ಅಂತ ಅಲ್ಲಿ ಹೇಳ್ತಾರೆ. ಅಲ್ಲಿಂದ ಎಲ್ಲಿಗೆ ಬರ್ತಾರೆ. ಆ್ಯಂಡ್ ಸುದೀಪ್ಗೋಸ್ಕರ ಅಂತ ತಲೆಯಲ್ಲಿ ಹಿಡ್ಕೊಂಡು ಬರ್ದಿಲ್ಲ ಅವರು, ಕತೆ ಬರೆದ್ರು. ಆ ಕತೆ ನನಗೆ ಇಷ್ಟ ಆದಮೇಲೆ ಇಲ್ಲಿ ನನ್ನ ಜನಕ್ಕೆ ನಮಗೆ ಏನೇನು ಬೇಕು ಅದನ್ನು ಮಾಡಿದ್ರೆ ಈ ರೀತಿ ಹೇಳಿದ್ರೆ ಹೇಗಿರುತ್ತೆ. ಇದೇ ಸೀನ್ ಏನು ಚೇಂಜ್ ಮಾಡಬೇಡಿ, ಸ್ವಲ್ಪ ಈ ಥರ ಎಲಿವೇಟೆಡ್ ಆಗಿ ಹೇಳಿದ್ರಿ ಅಂತ ಅದನ್ನು ತೊಗೊಂಡು ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತಲ್ಲ. ಅದಾದಮೇಲೆ ಡೈಲಾಗ್ಸ್ ಎಲ್ಲ ಟೇಕ್ ಸಮ್ ಟೈಮ್.